ಹೆಲೋ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನಲ್ಲಿ ನಾನು ದೃಷ್ಟಿ ಆದಾಗ ಹೇಗೆ ನಮಗೆ ಅದು ಫೈನಾನ್ಷಿಯಲ್ ಇದಕ್ಕೆ ಹೇಗೆ ಎಫೆಕ್ಟ್ ಕೊಡುತ್ತೆ ಮತ್ತು ರಿಲೇಷನ್ಶಿಪ್ಗೆ ಹೇಗೆ ಬ್ರೇಕಪ್ ಆಗೋದಕ್ಕೆ ಅದು ಪ್ರಮೋಟ್ ಮಾಡುತ್ತೆ ಮತ್ತು ದೃಷ್ಟಿಯಿಂದ ಇವಿಲ್ ಐ ಅಂತಾರಲ್ಲ, ಸೊ ಅದರಿಂದ ಹೇಗೆ ಬಿಸ್ನೆಸ್ ಲಾಸ್ ಆಗುತ್ತೆ, ಪ್ಲಸ್ ಗುಪ್ತ ಶತ್ರುಗಳದ್ದು ಒಂದು ಮಂತ್ರ ಇವತ್ತಿನ ಬ್ಲಾಗಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಅದೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಟಿಪ್ಸ್ನ ಕೊಡ್ತಾ ಇದ್ದೀನಿ ಮೇನಾಗಾಯ್ತಾ. ಸೊ 5-6-7 ಟಿಪ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಯಾರಿಗಾರ ನನ್ನ ವಿಡಿಯೋ ಇಷ್ಟ ಆದರೆ, ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡಿ, ಆಯಿತಾ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಮೊದಲನೇ ಟಿಪ್ ಹೇಳ್ತಾ ಇದ್ದೀನಿ. ಸೊ ಇದು ಯಾವ ಥರ ಇರುತ್ತೆ ಅಂದರೆ, ನೀವು ಯಾವ್ದಾರ ಒಂದು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಬಂದಿರ್ತೀರ ಅಂದ್ಕೊಳ್ಳಿ. ಸೊ ಅಷ್ಟು ಜನ ಕ್ರೌಡಲ್ಲಿ ನಿಮ್ಮನ್ನ ನೋಡಿ ತುಂಬ ಜನ ನೆಗೆಟಿವ್ ವೈಬ್ಸ್ನ ಕಳಿಸಿರ್ತಾರೆ, ಆಯಿತಾ. ಸೊ ಅದು ನಿಮಗೆ ಗೊತ್ತಾಗಿರಲ್ಲ. ಈವನ್ ಮಕ್ಳಿಗೂ ಅಷ್ಟೇ, ಯಾರ ಚೆನ್ನಾಗಿರೋ ಪಾಪುಗಳನ್ನ ನೋಡಿ ದೃಷ್ಟಿ ಹಾಕಿದಾಗ ಮನೆಗೆ ಬಂದ ತಕ್ಷಣ ಅಥವಾ ಅಲ್ಲೇನೆ ಇಮಿಡಿಯೇಟಾಗಿ ಅವರ ಡೌನ್ ಆಗಿಬಿಡುತ್ತೆ, ಆಯಿತಾ. ಮಕ್ಳದ್ದು ಲೋ ಆಗುತ್ತೆ ಅವರ. ಸೊ ಅವಾಗ ಏನಾಗುತ್ತೆ ಅಂದರೆ, ಅವ್ರದ್ದು ಎನರ್ಜಿ ಲೆವೆಲ್ ತುಂಬ ಲೋ ಇದ್ದಾಗ ತುಂಬಾ ಹಾಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಏನಾಗ್ತಿದೆ ಅಂತಲೇ ಗೊತ್ತಾಗಲ್ಲ, ಆಯಿತಾ. ಆ ಥರ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಸೊ ಇದು ಯಾರಿಗೆಲ್ಲ ಅನ್ವಯಿಸುತ್ತೆ ಅಂದರೆ, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರಿಗೂ ಯೂಸ್ಫುಲ್ ಆಗಿರುವಂತಹ ದೃಷ್ಟಿ ರೆಮಿಡಿನ ಇವತ್ತಿನ ವ್ಲಾಗಲ್ಲಿ ಡಿಫ್ರೆಂಟ್ ಆಗಿರೋದನ್ನು ತೊಗೊಂಬಂದಿದ್ದೀನಿ. ಸೊ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರಲ್ಲ ಅಂದ್ಕೊಳ್ತೀನಿ. ಸೊ ಏನು ಮಾಡಬೇಕು ಅಂದರೆ, ನೀವು ಯಾವ ಬಟ್ಟೆನ ನೀವು ಧರಿಸಿರ್ತೀರೋ ಗೊತ್ತಿರುತ್ತಲ್ಲ ನಿಮಗೆ. ಯಾವ್ದಾರ ಒಂದು ಫಂಕ್ಷನ್ ಅಟೆಂಡ್ ಮಾಡಿ ಬಂದಾಗಿಂದ ನಿಮ್ಮದು ಎನರ್ಜಿ ಡೌನ್ ಆಗಿರುತ್ತೆ, ಲೋ ಆಗಿರುತ್ತೆ. ಸೊ ಅಂಥ ಡ್ರೆಸ್ನ ಒಗಿಬಾರ್ದು ಫಸ್ಟ್ ನೀವು, ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಸೊ ನಾನು ಈ ಡ್ರೆಸ್ನ ಹಾಕೊಂಡು ಹೋಗಿದ್ದೆ ಅಂದ್ಕೊಳ್ಳಿ, ಆಯಿತಾ. ಯಾವುದೋ ಒಂದು ಫಂಕ್ಷನ್ಗೆ ಹಾಕೊಂಡು ಹೋಗಿದ್ದೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಒಗೆಯೋಕೆ ಹಾಕಲ್ಲ. ಸೊ ನಾನೇನು ಮಾಡ್ತೀನಿ, ಇದನ್ನು ತಗೊಂಡು ಸೂರ್ಯನ ಬಿಸಿಲು ಇರುತ್ತಲ್ಲ, ಸೊ ಬಿಸಿಲು ಬರೋ ಜಾಗದಲ್ಲಿ ನಿಮ್ಮ ಮನೆ ಮುಂದೆ ಸೂರ್ಯನ ಬಿಸಿಲು ಬಂದರೆ, ಬೆಳಗ್ಗೆ ಹೊತ್ತು ನಾನು ಹೇಳೋದು, ಒಗಿದೇ ಇರೋ ಬಟ್ಟೆನೇ ಸೇಮ್ ನೀವು ಯಾವುದನ್ನು ಯೂಸ್ ಮಾಡಿರ್ತೀರೋ ಅದನ್ನು ತಗೊಂಡು ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಬಿಟ್ಬಿಡ್ಬೇಕು, ಆಯಿತಾ. ಫಸ್ಟ್ನೇ ರೆಮಿಡಿ ಅದು. ಬಿಸಿಲಲ್ಲಿ ಫುಲ್ಲು ಒಣಗಿಸ್ಬೇಕು ನೀವು ಇದನ್ನು, ಆಯಿತಾ. ಅದು ಒಣಗಿದ್ಮೇಲೆ ನೀವೇನು ಮಾಡಬೇಕು ಅಂದರೆ, ಕರ್ಪೂರ ಒಂದು 2-3 ತಗೊಳ್ಳಿ. ಕರ್ಪೂರ ತಗೊಂಡು ಚೆನ್ನಾಗಿ ಕೈಯಲ್ಲಿ ಹಿಂಗೆ ಅನ್ಬೇಕು, ನಿಮ್ಮ ಎನರ್ಜಿನೇ ಅದಕ್ಕೆ ಹೋಗಬೇಕು, ಆಯಿತಾ. ತೋರಿಸ್ತೀನಿ ರೀ ಹೆಂಗಿರುತ್ತೆ ಅಂತ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಕರ್ಪೂರ ಪ್ಯೂರ್ ಇರಬೇಕು ಮಾತ್ರ, ಆಯಿತಾ. ಸೊ ನೋಡಿ ತಗೊಳ್ಳಿ, ಪ್ಯೂರ್ ಆಗಿರುವಂತಹ ಕರ್ಪೂರ. ಸೊ ನಾನು ಫಾರ್ ಎಕ್ಸಾಂಪಲ್ 1 ತಗೊಂಡೆ, ಆಯಿತಾ. 1 ಸಾಕಾಗುತ್ತೆ. ಸೊ ಅದನ್ನು ಚೆನ್ನಾಗಿ ಕೈನಲ್ಲಿ ಪುಡಿ ಮಾಡ್ಕೋಬೋದು, ಈಸಿಯಾಗಿ ಅದು ಪುಡಿ ಆಗುತ್ತೆ, ಆಯಿತಾ. ಸೊ ನೋಡಿ ಪುಡಿ ಆಗ್ತಾ ಇದೆ. ಸೊ ಆ ಥರ ಮಾಡಿ ನೀವೇನು ಮಾಡಬೇಕು ಅಂದರೆ, ನಿಮ್ಮದು ಏನೊಂದು ಬಟ್ಟೆನ ಒಣಗಿಸಿರ್ತೀರಲ್ಲ, ಬಿಸಿಲಲ್ಲಿ ಒಣಗಿಸಿರ್ತೀರಲ್ಲ, ಸೊ ನಾನು ಹೇಳಿದ್ನಲ್ಲ ನಾನು ಈ ಬಟ್ಟೆ ಹಾಕೊಂಡು ಹೋಗಿದ್ದೆ ಅಂತ. ಸೊ ಜಸ್ಟ್ ಅದ್ರ ಮೇಲ್ಗಡೆ ಹಿಂಗೆ ಸ್ಪ್ರಿಂಕಲ್ ಮಾಡಿ. ಸೊ ನೋಡಿ ಈ ಥರ ಸ್ಪ್ರಿಂಕಲ್ ಮಾಡಿ ಅಗೇನ್ ಬಿಸಿಲ ಹತ್ರ ಇಡಿ. ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ನೀವು ಅದನ್ನು ತೊಗೊಂಬಂದ್ಬಿಟ್ಟು ನಿಮ್ಮದು ನಿಮ್ಮದು ಬೆಡ್ ಇರುತ್ತೆ ನೋಡಿ, ನೀವೇನು ಮಲಗ್ತೀರಲ್ಲ ಹಾಸಿಗೆ, ಸೊ ಹಾಸಿಗೆ ಕೆಳಗೆ 1 ನೈಟು ಫುಲ್ ಇಟ್ಬಿಡ್ಬೇಕು ಆ ಬಟ್ಟೆನ. ಸೊ ಆವಾಗ ಅದು ಎನರ್ಜಿ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಹೊರಟೋಗೋದ್ರ ಜೊತೆಗೆ ನಿಮ್ಮ ಮೈ ಮೇಲೆ ಅಕಸ್ಮಾತ್ ಏನಾರು ಸೇರ್ಕೊಂಡಿದ್ದು ಅಂದರೆ ಬ್ಯಾಡ್ ಇಂಪ್ಯಾಕ್ಟ್ ಅಂದರೆ ಎನರ್ಜಿದೆ ನಾನು ಹೇಳ್ತಾ ಇರೋದು. ನೆಗೆಟಿವ್ ಎಲ್ಲರೂ ಎನರ್ಜಿಯಿಂದನೇ ಬಂದಿರೋದಲ್ವ, ಎಲ್ಲರಿಗೂ ಗೊತ್ತು. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡಿಂದನೇ ನಾವೆಲ್ಲ ಅದು ನಾನು ಹೇಳೋದು ಅಲ್ವಾ. ಸೊ ಏನಾಗುತ್ತೆ ಅಂದರೆ, ಅದನ್ನು ಯಾವಾಗ ನಮ್ಮ ಹಾಸಿಗೆ ಕೆಳಗಡೆ ಇಟ್ಕೊಂಡು ನಾವು ಮಲಗ್ತೀವೋ 1 ನೈಟ್, ರಾತ್ರಿ ಎಲ್ಲ ಬಿಡಬೇಕು. ಸೊ ಬೆಳಗ್ಗೆ ಎದ್ದ ತಕ್ಷಣ ಫುಲ್ ರಿಫ್ರೆಶ್ಮೆಂಟ್ ಆಗುತ್ತೆ, ಅಂದರೆ ದೃಷ್ಟಿ ಎಲ್ಲ ಹೊರಟೋಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇನ್ನೂ ತುಂಬ ಇದೆ, ಹಂಗೆ ಜಾಸ್ತಿ ಹೇಳ್ಕೊಂಡೋದ್ರೆ ಟೈಮ್ ಇದಾಗ್ಬಿಡುತ್ತೆ, ಲೆಂತಿ ಆಗಿಬಿಡುತ್ತೆ. ನನ್ನ ವೀಡಿಯೋ ಹಂಗೇನೆ. ಸೊ ನಾನು ಮಾಡುವಾಗ ಅದಕ್ಕೇನೆ ತುಂಬ ಲೆಂತಿ ಆಗೋಗೋದು. ಬಟ್ ಏನು ಅಂದರೆ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕಲ್ಲ, ಅರ್ಧಂಬರ್ಧ ಹೇಳಿಬಿಟ್ರೆ ಸರಿಯಾಗಿ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ತೀನಿ. ಸೊ 2ನೇ ರೆಮಿಡಿ ಹೇಳ್ತೀನಿ ಬನ್ನಿ ಈಗ. ಸೊ ಇವಾಗ ಬನ್ನಿ, 2ನೇ ರೆಮಿಡಿನಲ್ಲಿ ಏನು ಬೇಕಾಗುತ್ತೆ ಅಂದರೆ, 2 ದೀಪದ ಬತ್ತಿ ಬೇಕಾಗುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕದು ಬರುತ್ತಲ್ಲ, ಅದನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ನಾನು. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಇವಾಗ. ಸೊ ಇದನ್ನು 2 ಹಿಂಗೆ ಸೇರಿಸ್ಬಿಡಿ. ಆವಾಗ ಒಂದು ಸ್ವಲ್ಪ ಉದ್ದ ಬತ್ತಿ ಆಗುತ್ತೆ, ಆಯಿತಾ ಫ್ರೆಂಡ್ಸ್. ಸೊ ಇದೇನು ಗೊತ್ತಾ, ತುಂಬ ಎಫೆಕ್ಟಿವ್ ಆಗಿ ನಿಮಗೆ ದೃಷ್ಟಿ ನಿವಾರಣೆ ಮಾಡುತ್ತೆ. ಅದು ನಿವಾರಣೆ ಆದ್ರೇ ನಿಮ್ಮದು ಯಾವುದೇ ಒಂದು ಕೆಲಸದಲ್ಲಿ ನಿಮಗೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಏನು ಗೊತ್ತಾ, ನೆಗೆಟಿವ್ ಎನರ್ಜಿ ಜಾಸ್ತಿ ಆದಷ್ಟು ಸೊ ನಮ್ಗೇನಾಗುತ್ತೆ ಅಂದರೆ, ಒಂದು ಲೂಪ್ ಥರ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್, ಆಯಿತಾ. ಲೂಪ್ ಥರ ಆಗುತ್ತೆ. ಸೊ ಏನೇ ಒಂದು ವೈಬ್ಸ್ ನೆಗೆಟಿವ್ದು ಜಾಸ್ತಿ ಮನೆಯಲ್ಲಿ ಸೇರಿಕೊಂಡಾಗ ಲೂಪ್ ಥರ ಅದು ಒಂದು ಸುರುಳಿ ಥರ ಸುತ್ತನೇ ಇರುತ್ತೆ. ಈಗ ಹೇಗೆ ಜೇಡರ ಬಲೆ ಹೇಗೆ ಹಿಂಗೆ
ಸುತ್ತು ಒಂಥರ ಹಿಂಗೆ ರೌಂಡ್ ಆಗಿ ಸುತ್ತಿರುತ್ತಲ್ಲ, ಸೊ ಅದೇ ಥರ ನೆಗೆಟಿವ್ ವೈಬ್ಸನ್ನು ಸುತ್ಕೊಂಡಿರುತ್ತೆ. ಅದನ್ನು ಕ್ಲಿಯರ್ ಮಾಡ್ಕೋತಾ ಇರಬೇಕು ಅವಾಗವಾಗ, ಆಯಿತಾ. ಸೊ ಈವನ್ ನೀವು ಮಕ್ಳಿಗೂ ಮಾಡಿ, ನಿಮ್ಗೂ ಮಾಡ್ಕೊಳ್ಳಿ, ಎಲ್ಲರಿಗೂ ಮಾಡ್ಕೊಳ್ಳಿ, ಆಯಿತಾ. ಸೊ ಇದು ಈ ಥರ ಉದ್ದ ಬರುತ್ತಲ್ಲ, ಸೊ ಇದರಲ್ಲಿ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಈ ಬತ್ತಿನ ಇದರಲ್ಲಿ ಡಿಪ್ ಮಾಡಬೇಕಾಗುತ್ತೆ, ಆಯಿತಾ. ಸಾಸಿವೆ ಎಣ್ಣೆನ ಡಿಪ್ ಮಾಡಬೇಕು. ಸೊ ನೋಡಿ, ಸಾಸಿವೆ ಎಣ್ಣೆ ಹಾಕಿರೋದಕ್ಕೆ ಯೆಲ್ಲೋಯಿಶ್ ಅಲ್ಲಿ ಬಂತು, ಆಯಿತಾ. ಸೊ ಸಾಸಿವೆ ಎಣ್ಣೆ ದೃಷ್ಟಿ ನಿವಾರಣೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಸಾಸಿವೆ ಪಟ 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 ಅಂತ ಸಿಡಿಯುತ್ತೆ ಅಲ್ವಾ. ಸೊ ಅದ್ರ ಎಣ್ಣೆನ ದೃಷ್ಟಿ ನಿವಾರಣೆಗೆ ತುಂಬ ಯೂಸ್ ಮಾಡ್ತಾರೆ. ಸೊ ಅದಾದಮೇಲೆ ಏನು ಮಾಡಬೇಕು ಅಂದರೆ, ನೀವು ಮ್ಯಾಚ್ ಬಾಕ್ಸಲ್ಲಿ ಅದನ್ನು ಹತ್ತಿಸ್ಬಿಟ್ಟು, ಒಂದು ನಿಮಿಷ ಇರಿ, ಸೊ ನೋಡಿ ಫ್ರೆಂಡ್ಸ್, ಅದನ್ನು ದೀಪದಲ್ಲಿ ಹಚ್ಚಿಸಿದ್ದೀನಿ ಈಗ. ಸೊ ಅದನ್ನು ಒಂದು ಸ್ವಲ್ಪ ನೀವು ಇಂಟ್ಕೊಳ್ಳಿ, ಯಾಕೆಂದರೆ ಅದು ತುಂಬ ಇದ್ದರೆ ನಮ್ಮ ಮೇಲೆ ಅದು ಎಗರುತ್ತೆ. ಸೊ ಅದಕ್ಕೋಸ್ಕರ. ಸೊ ನೋಡಿ, ಈ ಥರ ಬಂದಿದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಹಿಂಗೆ ಇಟ್ಕೊಂಡಿದ್ದೀನಿ. ಸೊ ಇದು ನೀವು ಏನು ಮಾಡಬೇಕು ಅಂದರೆ, ಆ್ಯಂಟಿ ಕ್ಲಾಕ್ ವೈಸ್ನ ಉಲ್ಟಾ. ಸೊ ನೋಡಿ, ಹೀಗೆ 7 ಟೈಮ್ಸ್ ಮಾಡ್ಕೊಳ್ಳಿ. 1 2 3 4, ಬಟ್ ಕೇರ್ಫುಲ್ಲಾಗಿ ಮಾಡಿ. ನಂದು ಸೀರೆ ಬೇರೆ ಉಟ್ಕೊಂಡಿದ್ದೀನಿ, ಏನಾದ್ರು ಬಿದ್ದುಬಿಟ್ರೆ ಕಷ್ಟ, ಬಟ್ ತೋರಿಸ್ತಾ ಇರೋದು ನಿಮ್ಗೆ, ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅಲ್ಲ. ಸೊ ಒಂದು 7 ಟೈಮ್ಸ್ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಹಿಂಗೆ ತಿರುಗಿಸ್ಬಿಡಿ ಉಲ್ಟಾ, ನೋಡಿ ಹಿಂಗೆ, ಆಯಿತಾ. ಸೊ ನಿಮ್ಗೆ ಆಗಿರೋ ದೃಷ್ಟಿ ಎಲ್ಲ ಟಪ 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 ಅಂತ ನೀರು ಮೇಲೆ ಬೀಳುತ್ತೆ. ಆ್ಯಕ್ಚುಲಿ ಇದು ತುಂಬ ಇದಾಗ್ತಾ ಇದೆ, ನಾನು ಕೆಳಗೆ ಬಿಟ್ಬಿಡ್ತೀನಿ, ಆಯಿತಾ. ಸೊ ಆ ಥರ ಮಾಡ್ಕೊಳ್ಳಿ ನೀವು. ಸೊ ನೀರಿರುವಂತಹ ಜಾಗದಲ್ಲಿ, ನೀರಿರುವ ಜಾಗ ಅಂದರೆ ಟ್ಯಾಪು, ನಲ್ಲಿ ಇರುತ್ತಲ್ಲ ಫ್ರೆಂಡ್ಸ್. ಸೊ ಅಲ್ಲಿ ಕಿಚನ್ ಹತ್ರನೇ ಹೋಗಿ ಮಾಡ್ಬೋದು ನೀವು. ಸೊ ಕಿಚನ್ ಹತ್ರ, ನಲ್ಲಿ ಹತ್ರ ಫಸ್ಟ್ ನಿಮ್ದು ಬೆಂಕಿ ಹಚ್ಚಿಸಿದ್ಮೇಲೆ ನೀವು ತೆಗಿಬೇಕು ದೃಷ್ಟಿ, ಆವಾಗಲೇ ಅದು ನಿವಾರಣೆ ಆಗೋದು, ಆಯಿತಾ. ಸೊ ನಾನು ಹೇಳಿದ್ನಲ್ಲ, ಫಸ್ಟ್ ಒಂಚೂರು ಡಿಪ್ ಮಾಡಬೇಕು, ಇಂಟ್ಕೊಳ್ಳಿ ಅದನ್ನು, ಸಾಸಿವೆ ಎಣ್ಣೆ ಎಲ್ಲ ಕೆಳಗಡೆ ಬರಲಿ. ಮತ್ತೆ ಅದನ್ನು ನೀವೇನು ಮಾಡಬೇಕು ಅಂದರೆ, ದೃಷ್ಟಿದು ಆ್ಯಂಟಿ ಕ್ಲಾಕ್ ವೈಸ್ 7 ಟೈಮ್ಸ್ ತೆಗಿರಿ, ತಲೆ ಸುತ್ತ ಹಿಂಗೆ ತೆಗಿಬೇಕಾಗತ್ತೆ, ಆಯಿತಾ. ಮಾಡಿಬಿಟ್ಟು ನೀವು ಅದನ್ನು ಟ್ಯಾಪ್ ಹತ್ರ ಹಿಂಗೆ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ, ಟಪ 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 ಅಂತ ತುಂಬ ದೃಷ್ಟಿಯಾಗಿದ್ದರೆ ಟಪ 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 ಅಂತ ಬೀಳ್ತಾನೇ ಇರುತ್ತೆ ಅದರದ್ದು ಬೆಂಕಿ ಕಿಡಿಗಳು. ದೃಷ್ಟಿ ಆಗಿಲ್ಲ ಅಂದರೆ ಅಷ್ಟೊಂದು ಬರಲ್ಲ, ನಾರ್ಮಲಾಗಿ ಹಂಗೆ ನಿಂತಿರುತ್ತೆ. ಅಂದರೆ ಫ್ಲೇಮ್ ಒಂದು ಸ್ವಲ್ಪ ದೊಡ್ಡದಾದಾಗ ನಿಮ್ಮದು ಹೌರ ಕ್ಲೆನ್ಸ್ ಆಗುತ್ತೆ. ಸೊ ಆ ಥರ, ಆಯಿತಾ. ಸೊ ಮೋಸ್ಟ್ ಪವರ್ಫುಲ್ ರೆಮಿಡಿ ಆಗಿರುತ್ತೆ ಫ್ರೆಂಡ್ಸ್, ಇದನ್ನು ಟ್ರೈ ಮಾಡಿ. ಯಾಕೆಂದರೆ ನಮಗೆಲ್ಲ ಗೊತ್ತಿರೋಂಗೆ ಸಾಮಾನ್ಯ ಜಸ್ಟ್ ಸಾಲ್ಟದ್ದು ಮಾಡ್ತಾ ಇದ್ವಿ ಅಲ್ವಾ. ಸೊ ಇದೊಂಥರ ಹೊಸ ರೆಮಿಡಿ ಆಗಿತ್ತು. ಇದು ತುಂಬ ಬೇಗ ಕ್ಲಿಕ್ ಆಗುತ್ತೆ. ತುಂಬ ಜನ ಮಕ್ಕಳಿಗೆ ಹೊರಗಡೆ ಫಂಕ್ಷನ್ಸ್ಗೆ ಕರ್ಕೊಂಡು ಹೋದಾಗ, ಈವನ್ ಮಕ್ಕಳಿಗೆ ಅಂತಲ್ಲ, ನಾವುಗಳೂ ಅಷ್ಟೇ, ಏನಾರು ಫಂಕ್ಷನ್ಸ್ ಅಟೆಂಡ್ ಮಾಡಿ ಬಂದಾಗ ಮನೆಗೆ ಬಂದರೆ ನೋಡೋಕ್ಕಾಗಲ್ಲ, ಮಂಕ್ ಆಗಿಬಿಟ್ಟಿರ್ತೀವಿ, ಒಂಥರ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಅಂಥ ಟೈಮಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಮಾಡೋಕ್ಕಾಗಲ್ಲ. ನಾನೇ ಹೇಳ್ತಾ ಇದ್ದೀನಿ, ಯಾವಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಬೋದು ಅಂದರೆ, ನಿಮ್ಮದು ಒಂದು ಎನರ್ಜಿ ಹೈ ಲೆವೆಲಲ್ಲಿ ಇದ್ದಾಗ ಮಾತ್ರ ನೀವೇನೇ ಒಂದು ಕೇಳ್ಕೊಂಡಾಗ ಅದು ಕ್ಲಿಕ್ ಆಗುತ್ತೆ. ಸೊ ಆ ಥರ, ಆಯಿತಾ. ಸೊ ಬನ್ನಿ ಮೂರನೇದು ಹೇಳ್ತೀನಿ ಈಗ. ಸೊ ಮೂರನೇ ರೆಮಿಡಿ ಏನು ಅಂದರೆ ಫ್ರೆಂಡ್ಸ್, ಒಂದು ಬಕೆಟಲ್ಲಿ ನೀರು ತಗೊಳ್ಳಿ, ನೀರು ತಗೊಂಡು ಸಾಲ್ಟ್ ಹಾಕ್ಕೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಪುಡಿ ಹಾಕೋಬೇಕು, ಸಿನಮನ್ ಪೌಡರ್ ಹಾಕೋಬೇಕು, ಒಂದು 4-5 ಚಿಟಿಕೆಯಷ್ಟು ಸಿನಮನ್ ಪೌಡರ್ ಹಾಕೊಳ್ಳಿ. ಅದಾದಮೇಲೆ ನಿಂಬೆ ಹಣ್ಣು ಅರ್ಧ ಹೋಳು ಅದರಲ್ಲಿ ಹಿಂಡಿ ಬಿಡಬೇಕು. ಆ ಒಂದು ಬಕೆಟಲ್ಲಿ ಏನು ಒಂದು 5-6 ಜಗ್ಗು ಅಂದ್ಕೊಳ್ಳಿ, ಆಯಿತಾ. ಒಂದು 5-6 ಜಗ್ಗು ನೀರನ್ನ ಫಿಲ್ ಮಾಡಿ ಬಕೆಟಲ್ಲಿ. ಸೊ ಅದನ್ನ ಏನು ಮಾಡಬೇಕು ಅಂದರೆ, ನಿಮ್ಮದು ಕಾಲು ಇಟ್ಕೋಬೇಕು ಅದರಲ್ಲಿ, ಅರ್ಧ ಗಂಟೆ ಮಾಡಬೇಕು. ಯಾಕೆ ಅಂದರೆ, ನಾನು ಹೇಳಿದ್ನಲ್ಲ, ನಮ್ಮದು ರೂಟ್ ಚಕ್ರನ ಬ್ಯಾಲೆನ್ಸ್ ಮಾಡೋದು ನಾವು ಪೃಥ್ವಿ ತತ್ವ. ಯಾವಾಗ ನಾವು ಕಾಲನ್ನ ನೆಲದ ಮೇಲೆ ಹಿಂಗೆ ಟಚ್ ಮಾಡ್ತೀವೋ, ಸೊ ಅದು ನಮ್ಮದು ನೆಗೆಟಿವಿಟಿನೂ ಅಬ್ಸರ್ವ್ ಆಗುತ್ತೆ, ಪ್ಲಸ್ ನಮ್ಮದು ಪಾಸಿಟಿವಿಟಿನೂ ಬರುತ್ತೆ. ಸೊ ಎರಡೂ ಎಲ್ಲಿಂದ ಸ್ಟಾರ್ಟ್ ಆಗೋದು ಅಂದರೆ, ನಮ್ಮದು ಕೆಳಗಡೆ ಚಕ್ರಾಸು, ನಿಮ್ಗೆ ಗೊತ್ತಲ್ಲ 7 ಚಕ್ರಾಸು. ಸೊ ಕೆಳಗಡೆ ಚಕ್ರ ಅಂದರೆ ರೂಟ್ ಚಕ್ರ ಬರುತ್ತೆ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ನಿಮ್ಮದು ಪಾದ ಯಾವಾಗ ನಿಮ್ಮದು ಕ್ಲೀನಾಗಿರುತ್ತೋ ಆವಾಗ ಆಬ್ವಿಯಸ್ಲಿ ನಿಮ್ಮದು ಸಿಸ್ಟಮ್ ಚೆನ್ನಾಗಿರುತ್ತೆ ಅಂತ ಅರ್ಥ. ಅಂದರೆ ಏನು, ನಿಮ್ಮದು ಅವರ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ, ಒಂಥರ ಹ್ಯಾಪಿನೆಸ್ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ಆರಾಮಾಗಿ ನೀವು ಟಿ ವಿ ನೋಡ್ಕೊಂಡು ಮಾಡ್ಬೋದು, ಸುಮ್ಮನೆ ಕುತ್ಕೊಂಡು ಏನಾರ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾಯಿದ್ರು ಕಾಲು ಜಸ್ಟ್ ಹಂಗೆ ಇಟ್ಕೊಂಡು ಮಾಡ್ಕೊಳ್ಳಿ, ಆಯಿತಾ. ಈವನ್ ನೀವು ಕಂಪ್ಯೂಟರಲ್ಲಿ ವರ್ಕ್ ಮಾಡ್ತಾಯಿದ್ರು ಜಸ್ಟ್ ಕೆಳಗಡೆ ಕಾಲು ಅದ್ರ ಮೇಲೆ ಇಟ್ಬಿಟ್ಟು ಒಂದು ಅರ್ಧ ಗಂಟೆ ರಿಲ್ಯಾಕ್ಸ್ ಆದಂಗೆ ಹೋಗುತ್ತೆ. ಪ್ಲಸ್ ನಿಮ್ಮದು ಅವರ ಕ್ಲೆನ್ಸ್ ಆಗುತ್ತೆ, ಆಯಿತಾ. ಫುಲ್ ನೆಗೆಟಿವಿಟಿ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು. ಸಾಲ್ಟಲ್ಲಿ ಅಷ್ಟು ಒಳ್ಳೆ ಪವರ್ ಇದೆ, ಪ್ಲಸ್ ಸಿನಮನ್ ಹಾಕಿದ್ದೀವಿ, ಲೆಮನ್ ಇದೆ. ಸೊ ಅದೆಲ್ಲ ನೆಗೆಟಿವಿಟಿನ ಹೇಳ್ಕೊಳ್ಳುವಂತಹ ಒಂದು ಶಕ್ತಿ ಹೊಂದಿರುತ್ತೆ. ಸೊ ಇವಾಗ ಬನ್ನಿ 4ನೇ ರೆಮಿಡಿ ಹೇಳ್ತೀನಿ. ಸೊ 4ನೇ ರೆಮಿಡಿ ಏನು ಅಂದರೆ ಫ್ರೆಂಡ್ಸ್, ನಮ್ಮ ಮನೆಯ ಮೇನ್ ಡೋರು, ಆಯಿತಾ, ಮನೆ ಬಾಗಿಲು ಹೊರಗಡೆ ಮಾಡುವಂತಹ ರೆಮಿಡಿ ಆಗಿರುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಈ ವ್ಲಾಗಲ್ಲೇ. ಸೊ ಏನು ಮಾಡಬೇಕು ಅಂದರೆ, ನಾವು ಕುಂಕುಮನ ಒಂದು 8 ಡಾಟ್ಸ್ ಇಡಬೇಕಾಗುತ್ತೆ. ಸೊ ಯಾವ ಥರ ಇಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಬನ್ನಿ.
ಸೊ ನೋಡಿ ಫ್ರೆಂಡ್ಸ್, ಆಲ್ರೆಡಿ ನಾನು ಸ್ವಸ್ತಿಕ್ ಹಾಕಿದ್ದೀನಿ. ಸೊ ಇಲ್ಲಿ ಒಂದು 8 ಡಾಟ್ಸ್ ಇಡಬೇಕು. ಸೊ ನೋಡಿ ಈ ಥರ 8 ಡಾಟ್ಸು ಬರಬೇಕು. ಎಲ್ಲಿ ಬರಬೇಕು ಅಂದರೆ ಮನೆಯದು ಮೇನ್ ಡೋರು, ಆಯಿತಾ, ಮೇನ್ ಡೋರ್ ಹತ್ರ ಬರೀಬೇಕು. ಸೊ ಆಯಿತಾ ಫ್ರೆಂಡ್ಸ್, ಸೊ ಮನೆಯದು ಬಾಗಿಲು ಒಳಗಡೆ ಬಾಗಿಲು ಇದು ಅಂದ್ಕೊಳ್ಳಿ. ಸೊ ನಾನು ಬರೆದಿರೋದು ಹೊರಗಡೆ ಬಾಗಿಲು, ಆಯಿತಾ. ಮನೆಯ ಹೊರಗಡೆ ಬಾಗಿಲಲ್ಲಿ ಮೇಲ್ಗಡೆ ಸ್ವಸ್ತಿಕ್ನ ಬರೀರಿ, ಅದಾದಮೇಲೆ ಕೆಳಗಡೆ ಬರೀ ಕುಂಕುಮ ಯೂಸ್ ಮಾಡಬೇಕು. ಕುಂಕುಮದಲ್ಲಿ 8 ಡಾಟ್ 8 ಬಿಂದಿಗಳನ್ನ ಇಡಬೇಕು. ಅದೇನು ಅಂದರೆ ನಾನು ಹೇಳ್ತೀನಿ ಬನ್ನಿ ಏನು ಮಾಡುತ್ತೆ ಅಂತ. ಅದೇನು ಮಾಡುತ್ತೆ ಅಂದರೆ ನೆಗೆಟಿವಿಟಿನೆಲ್ಲ ಅಬ್ಸರ್ವ್ ಮಾಡ್ಕೊಳುತ್ತೆ. ಯಾಕೆಂದರೆ ನಾವು ಏನೇ ಮಾಡಬೇಕಾದ್ರೂ ಹೊರಗಡೆಯಿಂದನೇ ಬರ್ತೀವಲ್ವಾ. ಮನೆ ಒಳಗಡೆ ಪ್ರವೇಶ ಮಾಡಬೇಕು ಅಂದರೆ ಹೊರಗಡೆಯಿಂದ ಬರ್ತೀವಿ ಅಲ್ವಾ. ಸೊ ಮನೆ ಎಂಟ್ರೆನ್ಸ್ ಆದ ತಕ್ಷಣ ಯಾವಾಗ ಆ 8 ಬಿಂದಿಗಳಿರುತ್ತೋ 8 ದಿಗ್ಬಂಧನ ಥರನೇ ಅಂದ್ಕೊಳ್ಳಿ, ಆಯಿತಾ. 8 ಡಾಟ್ಸ್ ನಾವು ಮಾಡಿದಾಗ ಸೊ ಅದೇನಾಗುತ್ತೆ ಅಂದರೆ ಅದು ಆ ಒಂದು ನೆಗೆಟಿವಿಟಿನ ಅಲ್ಲೇ ಅಬ್ಸರ್ವ್ ಮಾಡಿಕೊಂಡು ನಿಮಗೆ ಒಳಗಡೆ ಪಾಸಿಟಿವಿಟಿನ ಕೊಡುತ್ತೆ. ಸೊ ಅದಕ್ಕೆ ಸ್ವಸ್ತಿಕ್ನ ಯಾವಾಗಲೂ ಬರ್ದಿರಿ ನೀವು. ನಮಗೆ ಗೊತ್ತಿರಂಗೆ ಸಾಮಾನ್ಯವಾಗಿ ಓಂ ಅಂತ ಬರಿತಿದ್ವಿ ಅಲ್ವಾ. ಸೊ ಓಂ ಅಂತಲೂ ಬರೀರಿ. ಸ್ವಸ್ತಿಕ್ನ ಬರೆಯೋದ್ರಿಂದ ಏನು ಅಂದರೆ ತುಂಬಾ ನಿಮಗೆ ಪಾಸಿಟಿವ್ ಎನರ್ಜಿ ತುಂಬ ಕೊಡುತ್ತೆ. ಮೇಯ್ನಾಗಿ ಮೇನ್ ಡೋರ್ ಎಂಟ್ರೆನ್ಸಲ್ಲೇ ನೀವು ಬರೀಬೇಕು, ಆಯಿತಾ. ಕುಂಕುಮದಲ್ಲಿ ಬರೀರಿ ಫ್ರೆಂಡ್ಸ್. ಒಂದು ಶುಕ್ರವಾರ ಆ ಥರ ಕುಂಕುಮದಲ್ಲಿ ಹಾಕೊಳ್ಳಿ. ನೆಕ್ಸ್ಟ್ ಶುಕ್ರವಾರ ಅದನ್ನು ರಿಮೂವ್ ಮಾಡಿ ಮತ್ತೆ ಅಗೇನ್ ಬರೀರಿ. ಒಂದೊಂದು ವಾರ ಬಿಟ್ಟು ನೀವು ಇದನ್ನು ಇದು ಮಾಡ್ಬೋದು. ಡೈಲಿ ಬರೆದು ಡೈಲಿ ಅಳಿಸ್ಬೇಕು ಆ ಥರ ಏನಿಲ್ಲ, ಆಯಿತಾ. ಸೊ ವಾರದಲ್ಲಿ ಒಂದು ಸಲ ಮಾಡಿ, ಒಂದು ವಾರ ಫುಲ್ ಬಿಡಿ, ಒಂದು ವಾರ ಆ ಎನರ್ಜಿ ಅಲ್ಲೇ ಇರುತ್ತೆ. ಮತ್ತೆ ಇದನ್ನು ಹಳಿಸ್ಬಿಟ್ಟು ಮತ್ತೆ ಅಗೇನ್ ಒಂದು ಸ್ವಸ್ತಿಕ್ ಹಾಕಿ ಕೆಳಗಡೆ 8 ಡಾಟ್ಸ್ ಹಾಕಿ. ಸೊ ಬನ್ನಿ ಇವಾಗ 5ನೇದು ಹೇಳ್ತೀನಿ. ಸೊ ಹೇಳ. ಸೊ 5ನೇದು ಏನು ಅಂದರೆ ಫ್ರೆಂಡ್ಸ್, ಫಸ್ಟ್ ಏನು ಹೇಳ್ಬಿಡ್ತೀನಿ ಅಂದರೆ, ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಮನೆಯಲ್ಲಿ ನೀವು ಅಕ್ವೇರಿಯಂ ಇಟ್ಟಿರ್ತೀರ ಅಂದ್ಕೊಳ್ಳಿ. ಫಿಶ್ನ ನೀವು ಒಂದು ಅಕ್ವೇರಿಯಮಲ್ಲಿ ಗಾಜಿಂದ ಇದರಲ್ಲಿ ಇದು ಮಾಡಿದಾಗ ವಾಸ್ತು ರೆಮಿಡಿ ಪ್ರಕಾರ ತುಂಬ ಒಳ್ಳೆಯದು, ನೆಗೆಟಿವಿಟಿನೆಲ್ಲ ಅಬ್ಸರ್ವ್ ಮಾಡುತ್ತೆ ಅಂತಾರೆ. ಬಟ್ ಏನಂತೀನಿ ಅಂದರೆ ಅದನ್ನು ತರಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದನ್ನು ತರಕ್ಕೂ ಮುಂಚೆ ನಿಮ್ಮ ಮನೆಯ ಅವರ ಚೆನ್ನಾಗಿದೆಯಾ ಅಂತ ನೀವು ತಿಳ್ಕೊಂಡಿರ್ಬೇಕಲ್ವಾ. ಅಂದರೆ ನೆಗೆಟಿವಿಟಿ ಎಲ್ಲ ಕಡಿಮೆ ಆದಮೇಲೆ ತನ್ನಿ. ಯಾಕೆ ಅಂದರೆ ಏನಾಗುತ್ತೆ ಅಂದರೆ ನಮ್ಗೆ ಯಾರು ಅಕಸ್ಮಾತ್ ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಈವಿಲ್ ಐ ಜಾಸ್ತಿ ಇರೋದಿರ್ಬೋದು, ಮತ್ತು ಮಾಟ ಮಂತ್ರ, ತಂತ್ರವಿದ್ಯೆ ಪ್ರಯೋಗಗಳು ಏನೇನೋ ಮಾಡ್ತಾರಲ್ಲ ಇವಾಗೆಲ್ಲ. ಸೊ ಅದೆಲ್ಲ ಏನಾರ ಆದಾಗ ತುಂಬ ನೆಗೆಟಿವಿಟಿ ಅಬ್ಸರ್ವ್ ಆಗಿರುತ್ತೆ ನಮ್ಮ ಬಾಡಿನಲ್ಲಿ. ಯಾರಿಗೆ ಆಗಿರ್ಬೋದು, ಒಂದು ಮನೆಯಲ್ಲಿ ಒಬ್ರಿಗಾದರೆ ಇಡೀ ಮನೆಯವರು ಅನುಭವಿಸ್ಬೇಕಾಗುತ್ತೆ. ಅಷ್ಟು ಬ್ಯಾಡ್ ಎಫೆಕ್ಟ್ ಕೊಡುತ್ತೆ ಈ ಒಂದು ತಂತ್ರ ಕ್ರಿಯೆ ಮಾಡಿದಾಗ, ಆಯಿತಾ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು. ಏನಾಗುತ್ತೆ ಗೊತ್ತಾ, ಆ ಥರ ಇದ್ದಾಗ ನಾವು ಬೆಕ್ಕು ಸಾಕಿರ್ತೀವಿ ಅಂದ್ಕೊಳ್ಳಿ, ನಾಯಿ ಸಾಕಿರ್ತೀವಿ ಅಂದ್ಕೊಳ್ಳಿ, ಮತ್ತು ಮೀನನ್ನ ಸಾಕಿರ್ತೀವಿ ಅಂದ್ಕೊಳ್ಳಿ. ಫಸ್ಟ್ ಅದನ್ನು ಎಫೆಕ್ಟ್ ತಗೊಳ್ಳೋದೇ ಪ್ರಾಣಿಗಳು. ಯಾಕೆಂದರೆ ಅದು ನಮ್ಮನ್ನ ತುಂಬ ಇಷ್ಟಪಡುತ್ತೆ, ಯಾಕಂದ್ರೆ ನಾವು ಅದನ್ನು ಸಾಕಿರ್ತೀವಿ. ಸೊ ಅದೇನಾಗುತ್ತೆ, ಫಸ್ಟ್ ಅದಕ್ಕೆ ಎಫೆಕ್ಟ್ ಆಗುತ್ತೆ. ಫಿಶ್ ಏನಾರ ನೀವು ಸಾಕಿದ್ರೆ ಸಡನ್ನಾಗಿ ಡೆತ್ ಆಗೋದು ಆ ಥರ ಎಲ್ಲ ನೀವು ನೋಡ್ತಿರಲ್ಲ, ಸತ್ತೋಗೋದು ಆ ಥರ. ಸೊ ಅದಾದಾಗ ಏನು ಗೊತ್ತಾ, ನಮ್ಮ ಒಂದು ನೆಗೆಟಿವಿಟಿನ ಅದು ಫಸ್ಟ್ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಈವನ್ ನೀವು ಗಿಣಿನ, ಪ್ಯಾರೆಟ್ನ ಸಾಕಿದಾಗೂ ಕೂಡ ಅದು ತುಂಬ ಅಟ್ಯಾಚ್ಮೆಂಟ್ ಬರುತ್ತೆ. ಯಾರು ನಾವು ಸಾಕಿರ್ತೀವೋ ಓನರ್ಸ್ ಮೇಲೆ ಹೇಳೋದು. ತುಂಬ ಯಾರು ಅದಕ್ಕೆ ಚೆನ್ನಾಗಿ ಫೀಡ್ ಮಾಡ್ತಾ ಇರ್ತಾರೋ, ಯಾರು ಚೆನ್ನಾಗಿ ನೋಡ್ಕೊತಾ ಇರ್ತಾರೋ ಅವ್ರದ್ದು ಜೀವ ಉಳ್ಸೋಕ್ಕೋಸ್ಕರ ಅದು ಫಸ್ಟು ಅದ್ರ ಬಲಿನ ತಗೊಳುತ್ತೆ, ಆಯಿತಾ. ಸೊ ಆ ಥರ. ಸೊ ಅದು ನಿಮಗೆ ಬೇಡ ಅಂತ ಇದ್ದರೆ, ಸೊ ನೀವೇನು ಮಾಡಿ ಅಂದರೆ ಒಂದು 4 ಗಾಜಿನ ಬೌಲ್ ತೊಗೊಳ್ಳಿ. ಗಾಜಿನ ಬೌಲ್ ತೊಗೊಂಡು ಅದರಲ್ಲಿ ಉಪ್ಪನ್ನ ಫಿಲ್ ಮಾಡಿ. ಅರ್ಧ kg ಅಷ್ಟು ಉಪ್ಪು ಫಿಲ್ ಆಗಿರಬೇಕು 4 ಗಾಜಿನ ಬೌಲಲ್ಲಿ. ಸೊ ಅಷ್ಟು ಜಾಸ್ತಿ ಇರಬೇಕು. ಯಾಕಂದರೆ ಆ ಒಂದು ನೆಗೆಟಿವಿಟಿ ಎಷ್ಟು ಪವರ್ಫುಲ್ ಆಗಿರುತ್ತೆ ಅಂದರೆ, ಯಾರಿಗೆ ಇನ್ ಕೇಸ್ ಮನೆಯಲ್ಲಿ ತುಂಬ ಏನೇ ಒಂದು ಕೆಲಸನೂ ನಡೀತಾ ಇರಲ್ಲ, ಈಗ ಯಾರಿಗಾರ ಕೆಲಸ ಹುಡುಕ್ತಾ ಇರ್ತೀರ, ಕೆಲಸನೇ ಸಿಗ್ತಾ ಇರಲ್ಲ, ಮತ್ತು ಎಜುಕೇಷನ್ ಅಷ್ಟೇ ಅಲ್ಲಿ ಬ್ರೇಕ್ ಆಗ್ತಾ ಇರುತ್ತೆ, ಮತ್ತು ಈವನ್ ರಿಲೇಷನ್ಶಿಪ್ಪು ತುಂಬ ಸ್ಪಾಯ್ಲ್ ಆಗೋಗಿರುತ್ತೆ. ಏನೇ ಒಂದು ಬರೀ ಜಗಳ ಆಗೋದು ಮನೆಯಲ್ಲಿ, ಪ್ಯಾರಲ್ಸು ಆ ಥರ, ಆಯಿತಾ. ಸೊ ಯಾವುದೋ ಒಂದು ಒಳ್ಳೆ ಕೆಲಸ ಆಗ್ತಾ ಇರಲ್ಲ, ಶುಭ ಕಾರ್ಯಗಳೇ ನಡೀತಾ ಇರಲ್ಲ, ಕೆಲವ್ರು ಮಕ್ಕಳೇ ಆಗ್ತಾ ಇರಲ್ಲ. ಸೊ ಅದೆಲ್ಲ ಪಿತೃದೋಷದಿಂದನೂ ತುಂಬ ಜಾಸ್ತಿ ಈ ಥರ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು ಇದೆಲ್ಲದಕ್ಕೂ ಒಂದೇ ರೆಮಿಡಿ ಆಗಿರುತ್ತೆ, ಪಿತೃದೋಷಕ್ಕೂ ಆಗಿರುತ್ತೆ. ಸೊ ತುಂಬ ಜನ ಯಾರ್ಯಾರೋ ಕೇಳ್ತಾ ಇರ್ತೀರಲ್ಲ ಪಿತೃದೋಷಾಗಿ ಏನು ಮಾಡಬೇಕು ಅಂತ. ಸೊ ಅದಕ್ಕೆ ನೆಗೆಟಿವಿಟಿನ ಓಡಿಸ್ಬೇಕು, ಆವಾಗಲೇ ನಮಗೆ ಅದು ಸರಿ ಹೋಗೋದು. ಸೊ ಅದಕ್ಕೆ ಏನು ಮಾಡಿ ಅಂದರೆ ಗಾಜಿನ ಬೌಲಲ್ಲಿ 4 ಬಟ್ಲಲ್ಲಿ ಉಪ್ಪನ್ನ, ಕಲ್ಲುಪ್ಪು, ಆಯಿತಾ, ಕಲ್ಲುಪ್ಪೇ ತೊಗೋಬೇಕು. ಇದಕ್ಕೆ ಕಲ್ಲುಪ್ಪು ತೊಗೊಂಡು 4 ದಿಕ್ಕುಗಳಲ್ಲಿ ಇಡಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ಮೂಲೆಗಳು, ಮನೆಯದು 4 ಕಾರ್ನರ್ಸ್ ಹುಡುಕಿ. ಸೊ ಅದು ಅಕಸ್ಮಾತ್ ನೀವು ಟೇಬಲ್ ಇಟ್ಟಿರ್ತೀರೋ, ಮಂಚ ಇಟ್ಟಿರ್ತೀರೋ, ಅದು ಅಲ್ಲೇ ಹೋಗಿ ಇಡಬೇಕು, ಕೆಳಗಡೆ ಹೋಗಿ ಇಡಬೇಕು ಆ ಥರ ಏನಿಲ್ಲ. ಜಸ್ಟ್ ಅದರಲ್ಲಿ ಒಂದು ಸ್ವಲ್ಪ ಹಿಂಗೆ ಜಾಗ ಬರುತ್ತಲ್ಲ, ಗೊತ್ತಾಗುತ್ತಲ್ಲ ನಿಮ್ಮ ಶೇಪ್ ಯಾವ ಥರ ಇದೆ ಅಂತ. ಸೊ ಅದ್ರ ಪಕ್ಕದಲ್ಲಿ ಇಡಿ, ಸಾಕಾಯ್ತಾ. ಸೊ ಆ ಥರ ಮಾಡಿಬಿಟ್ಟು ಏನು ಮಾಡಬೇಕು ಅಂದರೆ 1 ವಾರ ಬಿಡಿ. ಅದನ್ನು 1 ವಾರ ಬಿಟ್ಬಿಟ್ಟು ಕೊನೆ ದಿನ ಏನು ಮಾಡಿ ಅಂದರೆ 7 ಡೇಸ್ ಆಗಿರುತ್ತಲ್ಲ, ಲಾಸ್ಟ್ನೇ ದಿನ ನೈಟು ನೀವೇನು ಮಾಡಬೇಕು ಅಂದರೆ ಫಿಟ್ಕರಿ ನೀಡಬೇಕು. ಫಿಟ್ಕರಿ ಅಂದರೆ ಒಂದು ವೈಟ್ ಕಲರ್ದು ಆಲಮ್ ಅಂತಾರೆ ಇಂಗ್ಲೀಷಲ್ಲಿ.
ಆಲಮ್ ಅಂತ ಬರುತ್ತೆ ಆಯ್ತಾ. ಸೊ ಆಲಮ್ನ ಉಂಡೆ ಥರನೇ ತೊಗೋಬೇಕಾಗುತ್ತೆ ನೀವು. ಸೊ ಅದೇನು ತುಂಬ ಎಕ್ಸ್ಪೆನ್ಸಿವ್ ಆಗಿರಲ್ಲ, ಒಂದು 50 ರೂಪಾಯಿಗೆ ಒಂದು ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ನೀವು ಅದನ್ನು ಬೇಕಾದ್ರೆ ಕಲ್ಲಲ್ಲಿ ಒಂದು ಸ್ವಲ್ಪ ಕುಟ್ಟಿ ಪುಡಿ ಥರನೂ ಮಾಡ್ಕೋಬೋದು, ಅವಾಗ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮಗೆ. ಇಲ್ಲಾಂದರೆ ಜಸ್ಟ್ ಒಂದು ಪೀಸ್ ಥರನೂ ತೊಗೊಂಡು 4 ಕಾರ್ನರ್ಸ್ ಏನು ನೀವು ಉಪ್ಪಿಟ್ಟಿರ್ತೀರೋ ಅದ್ರ ಪಕ್ಕ ಇಡಿ. ನಾನು ಜಾಸ್ತಿ ಲೆಂತಿಯಾಗಿ ಮಾಡ್ತಿದ್ದೀನಿ ಅನಿಸುತ್ತೆ. ಸೊ ಅಲ್ಲಿ ಪಕ್ಕ 4 ಕಾರ್ನರ್ಸಲ್ಲಿ ಇಟ್ಬಿಡಿ ಆಯಿತಾ. ಸೊ ಇಟ್ಟು ನೆಕ್ಸ್ಟ್ ಡೇ 8ನೇ ದಿನ ಅದನ್ನು ತಗೊಂಡು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಬಿಟ್ಟು ಮನೆಯ ಹೊರಗಡೆ ಹಾಕಬೇಕು. ಯಾವ್ದಾರ ಒಂದು ಮನೆ ಹೊರಗಡೆಯಿಂದ ಹೋಗ್ಬಿಟ್ಟು ಆ ಮರದ ಕೆಳಗಡೆ ಅದನ್ನು ಹಾಕ್ಬಿಟ್ಟು ಬಂದಾಗ ಇಡೀ ನೆಗೆಟಿವಿಟಿ ಫುಲ್ ಕ್ಲಿಯರ್ ಆಗುತ್ತೆ ನಿಮ್ಮ ಮನೆಯದು. ಸೊ ಅವಾಗ ನೋಡಿ ನಿಮ್ದು ಯಾವ ಒಂದು ಕೆಲಸ ತಡೆ ಆಗ್ತಿತ್ತೋ, ಏನೋ ಒಂದು ಕ್ಲಿಕ್ ಆಗ್ತಾ ಇರಲ್ಲೋ ಅದೆಲ್ಲ ಈಸಿಯಾಗಿ ಸಲೀಸಾಗಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈವನ್ ನಿಮಗೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗುತ್ತೆ, ಸಾಲ ಬಾಧೆಯಿಂದ ನಿವಾರಣೆ ಆಗುತ್ತೆ. ಎಲ್ಲನೂ ಈ ಉಪ್ಪು ತಂತ್ರದಿಂದ ಸುಲಭವಾಗಿ ನೀವು ನಿವಾರಣೆ ಮಾಡ್ಕೋಬೋದು. ಮತ್ತು ಇವಾಗ ಬನ್ನಿ ಫ್ರೆಂಡ್ಸ್, ತುಂಬಾ ನಿಮಗೆ ಯೂಸ್ಫುಲ್ ಆಗೋ ಅಂಥದ್ದು ಯಾವ್ದು ಹೇಳಿ, ಗುಪ್ತ ಶತ್ರು. ಸೊ ಶತ್ರುಗಳು ಅಂದರೆ ಎನಿಮೀಸ್ ಅಂತ. ಸೊ ಎನಿಮೀಸ್ ಬಗ್ಗೆ ನಿಮ್ಗೆ ಗೊತ್ತಲ್ಲ, ಯಾರು ಎನಿಮೀಸ್ ಅಂತಲೇ ಗೊತ್ತಾಗಲ್ಲ. ನಮ್ಮ ಪಕ್ಕನೇ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ, ಅವ್ರು ನೋಡಿದ್ರೆ ನಮ್ಮ ಬಗ್ಗೆನೇ ಎಲ್ಲರ ಹತ್ರ ಚಾಡಿ ಹೇಳ್ತಾ ಇರ್ತಾರೆ. ಆವಾಗ ನಮಗೆ ತುಂಬ ಹರ್ಟ್ ಆಗುತ್ತಲ್ವಾ. ಸೊ ಎಷ್ಟು ನಾವು ಚೆನ್ನಾಗಿ ಈವನ್ ಫ್ರೆಂಡ್ಸ್ನ ನಾವು ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಅವರೇ ನಮ್ಮ ಬಗ್ಗೆ ಬೇರೆಯವ್ರಿಗೆ ಚಾಡಿ ಹೇಳಿದಾಗ ಅಥವಾ ನಮ್ಮ ಬಗ್ಗೆ ಬರೀ ನೆಗೆಟಿವಿಟಿ ಮಾಡಿ ಏನೋ ಮಾಡಿಸಿದಾಗ, ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಸೊ ಅದು ನಮಗೆ ಗೊತ್ತಾಗಲ್ಲ. ಈವನ್ ನಮ್ಮದು ಫ್ಯಾಮಿಲಿ ಮೆಂಬರ್ಸ್ದೇ ತಗೋತೀನಿ ಈಗ. ಈವನ್ ಅತ್ತೆ ತುಂಬ ಹತ್ತಿರದವರು, ನಾನು ಏನೇನೋ ಹೇಳ್ತಿದ್ದೀನಿ, ತುಂಬ ಹತ್ತಿರದವರು ಏನಾರ ಮಾಡಿದ್ರೆ ಆಯಿತಾ, ಹತ್ತಿರ ಸಂಬಂಧ ಅಂದ್ಕೊಳ್ಳಿ, ಗಂಡ ಹೆಂಡತಿ, ಅತ್ತೆ ಮಾವ, ನಾದ್ನೀರು, ಸೊ ಅಂಥ ರಿಲೇಷನಲ್ಲಿ ಓರ್ಗೆತ್ತಿರೋ ಮೈದಾ ಆಗಿರ್ಬೋದು. ಸೊ ಆ ಥರ ಜಸ್ಟ್ ಇಮ್ಯಾಜಿನ್ ಮಾಡಿ, ಫ್ರೆಂಡ್ಸ್ ಆಗಿರ್ಬೋದು. ಸೊ ಅಂಥವ್ರು ಯಾರು ಮಾಡಿದಾಗ ಎಷ್ಟು ನೋವು ಕೊಡುತ್ತಲ್ವಾ. ಅಂದರೆ ಈಗ ಗೊತ್ತೇ ಆಗಲ್ಲ, ಗುಪ್ತ ಶತ್ರುಗಳು ಅಂತಾರೆ ಅವ್ರನ್ನ. ಸೊ ಯಾರು ಮಾಡಿರ್ತಾರೆ ಅಂತ ನೀವು ಹೆಂಗೆ ಕಂಡುಹಿಡಿತೀರಾ? ಸೊ ಅದಕ್ಕೊಂದು ರೆಮಿಡಿ ಇದೆ. ಸೊ ಅದು ಹೇಳ್ತೀನಿ ಬನ್ನಿ ಇವಾಗ. ಸೊ ಅದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ಮೆಣಸಿನ್ಕಾಯಿ ಬೇಕಾಗುತ್ತೆ ಆಯಿತಾ. ಹಸಿರು ಕಲರ್ದೇ ಬೇಕು, ಗ್ರೀನ್ ಕಲರ್ ಮೆಣಸಿನ್ಕಾಯಿನೇ ಇದರಲ್ಲಿ ಯೂಸ್ ಮಾಡೋದು. ಮತ್ತು ಲವಂಗಗಳು 7 ಬೇಕಾಗುತ್ತೆ. ಮತ್ತು ಒಂದು ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ಬೇಕು. ಸ್ಕೆಚ್ ಪೆನ್ ಆರ ತಗೊಳ್ಳಿ, ಇಲ್ಲ ಮಾರ್ಕರ್ ಆರ ತಗೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಬಟ್ ಈ ಥರದ್ದು ಮೆಣಸಿನ್ಕಾಯಿ ಒಂದು ಸ್ವಲ್ಪ ದೊಡ್ಡ ಸೈಜ್ದು ತಗೊಳ್ಳಿ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಚಿಕ್ಕದಿತ್ತು, ಸೊ ಅದಕ್ಕೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಆಯಿತಾ. ಸೊ ಈವನ್ ನೀವು ಒಂದು ಸ್ವಲ್ಪ ದೊಡ್ಡದಾಗಿರೋ ಬರುತ್ತೆ ನೋಡಿ ಮೆಣಸಿನ್ಕಾಯಿ, ಅದರಲ್ಲೂ ಮಾಡ್ಬೋದು. ಇಲ್ಲ ಮೆಣಸಿನ್ಕಾಯಿನಲ್ಲೇ ಒಂದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತಲ್ಲ, ಅದನ್ನು ತೊಗೊಳ್ಳಿ. ಯಾಕೆ ಅಂದರೆ ಅದನ್ನು ನಾ ಹೇಳ್ತೀನಿ ಏನು ಮಾಡಬೇಕು ಅಂತ. ಮತ್ತು ಇದರದ್ದು ಒಂದು ಮಂತ್ರ ಇದೆ. ಆ ಮಂತ್ರ ತುಂಬ ಗುಪ್ತ ಮಂತ್ರ, ಅಂದರೆ ಸೀಕ್ರೆಟ್ ಮಂತ್ರ ಆಗಿರುತ್ತೆ. ಸೊ ಅದು ಯಾರಿಗಾರ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಅವಾಗ ಅದನ್ನು ಕೊಡ್ತೀನಿ ಆಯಿತಾ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನೀವು ಈ ಥರ ಮೆಣಸಿನ್ಕಾಯಿನ ತೊಗೊಂಡ್ರಿ ಅಲ್ಲ, ಸೊ ಮೆಣಸಿನ್ಕಾಯಿನ ತೊಗೊಂಡು ಫಸ್ಟ್ ಅದ್ರ ಮೇಲ್ಗಡೆ ಅವ್ರದ್ದು ನೇಮ್ ಹಾಕೋಬೇಕು. 3 ನೇಮ್ ಮಾತ್ರ ಅವೈಲಬಲ್, ಅಂದರೆ ಒಂದೇ ಸಲ 3 ಹೆಸ್ರನ್ನ ಮಾತ್ರ ಬರೆಯೋಕ್ಕೆ ಇದರಲ್ಲಿ ಪರ್ಮಿಷನ್ ಅಂತಲೇ ಅನ್ಕೊಳ್ಳಿ. 3 ಹೆಸರು ಬರೆಯೋಕ್ಕಾಗೋದು. ಸೊ ನೀವೇನು ಮಾಡ್ಬೋದು ಅಂದರೆ, ನಿಮ್ಗೆ ಅಕಸ್ಮಾತ್ ಅವ್ರ ಹೆಸರು ಗೊತ್ತಿಲ್ಲ, ಯಾರು ಗುಪ್ತ ಶತ್ರು ಅನ್ನಲ್ಲ, ಸೊ ಹೆಸರು ಗೊತ್ತಿದ್ರೆ ತುಂಬ ಒಳ್ಳೆಯದು. ನಿಮ್ಗೊಂದು ಸ್ವಲ್ಪ ಡೌಟ್ ಇರುತ್ತಲ್ಲ, ಯಾರು ಮೋಸ್ಟ್ಲಿ ಅವರಿಂದ ಆಗಿರ್ಬೋದು, ಇವರಿಂದ ಆಗಿರ್ಬೋದು ಅಂತ. ಸೊ ಅವ್ರ ಹೆಸರು ಬರಿಬೋದು. ಏನಕ್ಕೆ ಹೇಳ್ತಿರೋದು ಅಂದರೆ, ಅವ್ರು ನಿಮ್ಮ ತಂಟೆಗೆ ಬರಲ್ಲ ಇನ್ನೊಂದು ಸಲ ಈ ಥರ ಮಾಡಿದಾಗ ಆಯಿತಾ. ಅಂದರೆ ನಿಮಗೆ ಅದು ಅವ್ರಿಗೇನೋ ಕೆಟ್ಟದಾಗುತ್ತೆ ಅಂತ ಅಲ್ಲ, ನಾನು ಯಾವಾಗಲೂ ಪಾಸಿಟಿವ್ ಇದ್ರದ್ದೇ ಕೊಡೋದು, ಅಂದರೆ ಒಳ್ಳೆಯ ಇದ್ರದ್ದೇ ಮಾಡೋದು. ನಾನು ನೆಗೆಟಿವ್ ಇದು ಬರೋಂಗೆ ಮಾಡಲ್ಲ. ಸೊ ಏನಾಗುತ್ತೆ ಅಂದರೆ, ಅವ್ರು ನಿಮ್ಮ ತಂಟೆಗೆ ಬರಲ್ಲ ಆ ಥರ. ಸೊ ತುಂಬ ಜನ ತುಂಬ ಶತ್ರುಗಳ ಕಾಟ ಹಾಗೆ ಹೀಗೆ ಅಂತಿರ್ತಿರಲ್ಲ. ಸೊ ನೀವೇನು ಬರೀಬೇಕು ಅಂದರೆ, ಗುಪ್ತ ಶತ್ರು ಅಂತ ಬರೀರಿ. ಹೆಸರು ಗೊತ್ತಿಲ್ಲ ಅಂದರೆ ಗುಪ್ತ ಶತ್ರು ಅಂತ ಬರೀರಿ. ಇಲ್ಲ ಅಂದರೆ ನಿಮ್ಗೆ ಹೆಸರು ಗೊತ್ತಿರೋ ಅವ್ರ ನೇಮ್ಗಳು ಹಾಕೊಂಬಿಡಿ. ರಾಮ, ಕೃಷ್ಣ, ಭೀಮ, ಸುಮ್ಮನೆ ಹೇಳ್ತಾ ಇರೋದು. ಸೊ ಆ ಥರ ನೇಮ್ಸ್ನ ಬರೀಬೇಕಾಗುತ್ತೆ. ಬ್ಲ್ಯಾಕ್ ಕಲರ್ ಪೆನ್ನಲ್ಲಿ ಬರೀಬೇಕು. ಆಮೇಲೆ 7 ಇಲ್ಲಿ ಸೂಜಿನಲ್ಲಿ ಚುಚ್ಕೋಬೇಕಾಗತ್ತೆ. ಫಸ್ಟು ಸೂಜಿನಲ್ಲಿ ಹಿಂಗೆ ಚುಚ್ಕೊಳ್ಳಿ, ಅಂದರೆ ಹೋಲ್ಸ್ ಮಾಡ್ಕೊಳ್ಳಿ, ತೂತಗಳ ಥರ ಮಾಡ್ಕೊಳ್ಳಿ. ಆಮೇಲೆ ನೀವು ಲವಂಗನ ಅದು ಚುಚ್ಚಬೇಕು. ಅದ್ರದ್ದು ಮೇಲ್ಗಡೆ ಏನು ಒಂದು ಫ್ಲವರ್ ಥರ ಇರುತ್ತೋ ಅದು ಮೇಲ್ಗಡೆ ಕಾಣಿಸ್ತಾ ಇರಬೇಕು ಇದ್ರ ಮೇಲೆ. ಸೊ ಅದನ್ನು ನೀವು ಹಿಂಗೆ ಕೈಯಲ್ಲಿ ಇಟ್ಕೊಂಡು, ಎಡಗಡೆ ಕೈಯಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ನಿಮ್ಮ ಎನರ್ಜಿ ಕೊಟ್ಬಿಟ್ಟು, ಒಂದು ಮಂತ್ರ ಇದೆ, ಅದು ಆ ಮಂತ್ರನ ನೀವು ಚಾಂಟ್ ಮಾಡಬೇಕಾಗತ್ತೆ ಆಯಿತಾ. ಸೊ ಚಾಂಟ್ ಮಾಡಬೇಕು. ಆ ಮಂತ್ರ ಯಾವ ಥರ ಇದೆ ಅಂದರೆ, ಓಂ ಕ್ರೀಂ ಶತ್ರು ಭೈರಬಾಯಿ ಕ್ರೀಮ್ ಫಟ್ ಅಂತ. ಸೊ ಅದು ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಅದು ಗುಪ್ತ ಮಂತ್ರ ಆಗಿರುತ್ತೆ, ಶತ್ರುದು ದಮನ ಮಾಡೋದಕ್ಕೆ. ಅಂದರೆ ಇದು ಹೋಗ್ಬಿಟ್ಟು ಅವ್ರಿಗೊಂದು ನೆಗೆಟಿವ್ ಇದು ಮಾಡೋದು ಅಂತ ಅಲ್ಲ, ಅವ್ರು ನಿಮ್ಮ ತಂಟೆಗೆ ಬರಬಾರ್ದು ಆ ಥರ ಮಾಡುತ್ತೆ. ಅದೇ ಬೇಕಾಗಿರೋದಲ್ವಾ. ಸೊ ಏನು ಗೊತ್ತಾ, ಯಾವಾಗ್ಲೂ ಸತ್ಸಂಗ ಅದೆಲ್ಲ ಏನಕ್ಕೆ ಅಂತಾರೆ ಅಂದರೆ,
ಬೇರೆಯವ್ರಿಗೂ ಒಳ್ಳೇದು ಮಾಡಬೇಕು, ನಾವು ಚೆನ್ನಾಗಿರಬೇಕು, ಬೇರೆ ಅಟ್ಮಾಸ್ಫಿಯರು ಚೆನ್ನಾಗಿರಬೇಕು ಅಂತ ಅಲ್ವಾ. ಸೊ ಬಟ್ ಅವ್ರು ನಮಗೆ ಕಿರಿಕ್ ಮಾಡ್ತಾರೆ, ನಮ್ಮದು ಫುಲ್ ಎಲ್ಲ ನಾವು ಬಿಸ್ನೆಸ್ ಲಾಸ್ ಮಾಡಿಕೊಂಡು ಕೂತ್ಕೊಂಡು ಇದು ಮಾಡ್ಕೊಂಡು ಇರೋಕ್ಕೂ ಆಗಲ್ಲ ಅಲ್ವಾ. ಸೊ ನಮಗೆ ನಾವು ಪ್ರೊಟೆಕ್ಷನ್ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಇದು ಹೆಲ್ದಿ ವೇಲ್ ಹೇಳ್ಕೊಡ್ತಾ ಇರೋದು. ಸೊ ಆ ಥರ ಒಂದು ಮಂತ್ರನ ಚಾಂಟ್ ಮಾಡಬೇಕಾಗುತ್ತೆ. 21 ಸಲ ಮಾಡಬೇಕು ನೀವು, ಆಯಿತಾ. 21 ಟೈಮ್ಸ್ ಮಾಡಿ ಒಂದೇ ಸಲ ಮಾಡಬೇಕಾಗುತ್ತೆ. ಒಂದು ಸಲ ಮಾಡಿದ್ರೆ ಸಾಕು, ಒಂದು 15 ಡೇಸ್ ಒಳಗೆ ಇದರ ರಿಸಲ್ಟ್ ನಿಮಗೆ ಸಿಗುತ್ತೆ, 100% ಸಿಗುತ್ತೆ. ಯಾಕೆಂದರೆ ಮೆಣಸಿನ್ಕಾಯಲ್ಲಿ ಅಷ್ಟು ಪವರ್ಫುಲ್ ಇರುತ್ತೆ. ಮತ್ತು ಮಂತ್ರ ನಾನು ಏನು ಹೇಳಿದೆ, ಸೊ ಅದನ್ನು ನೀವು ಯಾವತ್ತು ಮಾಡಬೇಕು ಅಂದರೆ ಗುರುವಾರ ಒಂದು 6:45 ಮೇಲ್ಗಡೆ ಮಾಡಬೇಕಿದು, 6:45 ಮೇಲೆ ಮಾಡಬೇಕು. ಆವಾಗಲೇ ಅದು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ, ಆಯಿತಾ. ಸೊ ಇದನ್ನು ಎಲ್ಲಿ ಮಾಡಬೇಕು ಅಂದರೆ ದಕ್ಷಿಣ ದಿಕ್ಕಲ್ಲಿ ಕೂತ್ಕೊಂಡು ಮಾಡಬೇಕು. ಬರೀ ದೇವ್ರ ಮನೆ ಮುಂದೆನೇ ಕೂತ್ಕೊಂಡು ಮಾಡಬೇಕು ಅಂತಲ್ಲ, ಜಸ್ಟ್ ಒಂದು ಒಳ್ಳೆ ಪ್ಲೇಸ್ನ ನೋಡಿಕೊಂಡು ಗುಡ್ ವೈಬ್ಸ್ ಇರಬೇಕಲ್ಲಿ. ಸೊ ರೂಮಲ್ಲಾರ ಕೂತ್ಕೊಳ್ಳಿ, ಹಾಲಲ್ಲಾರ ಕೂತ್ಕೊಳ್ಳಿ, ಇಲ್ಲ ಬಾಲ್ಕನಿನಲ್ಲಾರ ಕೂತ್ಕೊಳ್ಳಿ, ಒಟ್ಟಲ್ಲಿ ನಿಮ್ಮದು ಸೌತ್ ಫೇಸಿಂಗ್ ಇರಬೇಕು, ದಕ್ಷಿಣದಲ್ಲಿ ನಿಮ್ಮ ಮುಖ ಬರಬೇಕು. ಸೊ ಆ ಥರ ಕೂತ್ಕೊಂಡು ಆ ಮಂತ್ರನ ಒಂದು 21 ಟೈಮ್ಸ್ ಹೇಳ್ಕೊಂಡು ಅದನ್ನು ಏನು ಮಾಡಬೇಕು ಅಂದರೆ ತಗೊಂಡು ಒಂದು ಮರದ ಕೆಳಗಡೆ ಮಣ್ಣು ಹಗದ್ಬಿಟ್ಟು ಹಾಕ್ಬೋದು. ನಿಮಗೆ ಹೊರಗಡೆ ಹೋಗ್ಬಿಟ್ಟು ಅದೆಲ್ಲ ಯಾರು ನೋಡ್ತಾರೆ ಅಂತ ಏನಾರ ಇದ್ದರೆ, ಸೊ ನೀವೇನು ಮಾಡಿ ಅಂದರೆ ಒಂದು ಪೇಪರ್ ಒಳಗಡೆ ಅದನ್ನು ಹಾಕ್ಬಿಟ್ಟು ಮರದ ಕೆಳಗಡೆ ಮನೆಯಿಂದ ಹೊರಗಡೆ ಎಲ್ಲಾರ ದೂರದಲ್ಲಿ ಹಾಕ್ಬಿಟ್ಟು ಬಂದಾಗ ಅದು ಅಲ್ಲೇ ಸ್ಟಾಪ್ ಆಗುತ್ತೆ. ಅವ್ರು ನಿಮಗೆ ಕಿರಿಕ್ ಮಾಡೋದು ಅಲ್ಲೇ ಸ್ಟಾಪ್ ಆಗುತ್ತೆ. ಸೊ ಅದು ಶತ್ರುದು ಕಾಟ ಅಂತ ಎಲ್ಲ ಹೇಳ್ತಾರಲ್ಲ, ಸೊ ಅದು ದಮನ ಆಗುತ್ತೆ ಫ್ರೆಂಡ್ಸ್. ಸೊ ನೋಡೋರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗಲ್ಲಿ ನಾನು ಕಣ್ ದೃಷ್ಟಿದು ಹೇಳಿದ್ದೀನಿ, ಹೇಗೆ ಕಣ್ ದೃಷ್ಟಿನ ನಿವಾರಣೆ ಮಾಡ್ಕೋಬೋದು ಅಂತ. ಮೇಯ್ನಾಗಿ ಏನು ಗೊತ್ತಾ, ಕಣ್ ದೃಷ್ಟಿ ಇದ್ದಾಗಲೇ ಸಕ್ಸಸ್ ಸಿಗೋದಕ್ಕೆ ಅದು ತಡೆ ಮಾಡ್ತಾ ಇರುತ್ತೆ, ಆಯಿತಾ. ಅದು ನಮ್ಮ ಅವರ ಮೇಲೆ ರಿಫ್ಲೆಕ್ಟ್ ಆಗೋದು. ಆವಾಗಲೇ ನಮಗೆ ಏನೇ ಒಂದು ಬಿಸ್ನೆಸ್ ಲಾಸ್ ಆಗ್ತಾ ಇರುತ್ತೆ, ಎಷ್ಟೇ ನೀವು ಮಾಡ್ತೀರಾ, ತುಂಬ ಚೆನ್ನಾಗಿ ನಿಮ್ಮದು ಬಿಸ್ನೆಸ್ ಎಲ್ಲ ಡೆವಲಪ್ ಮಾಡಿರ್ತೀರ, ಬಟ್ ಆದರೂ ಅದು ಕ್ಲಿಕ್ ಆಗ್ತಾ ಇರಲ್ಲ. ಇದರಿಂದನೇ ಆ ಥರ ಆಗ್ತಾ ಇರುತ್ತೆ. ಸೊ ಈ ಥರದ್ದೆಲ್ಲ ಮಾಡ್ಕೊಳ್ಳಿ. ನಾನು ಇವಾಗ ರೆಮಿಡೀಸ್ ಹೇಳಿದ್ನಲ್ಲ, ಸೊ ಎಲ್ಲನೂ ಮಾಡ್ಕೊತಾ ಬನ್ನಿ, ಅದೆಲ್ಲ ನಿಮಗೆ ಕ್ಲಿಕ್ ಆಗುತ್ತೆ, ಆಯಿತಾ. ಸೊ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.